ಹಿತ್ಕಿನ ಬೇಳೆಯಲ್ಲಿ ತುಂಬ ಐಟಮ್ಸ್ ಮಾಡ್ತಾರೆ. ಸೊ ಹಿತ್ಕಿನ ಬೇಳೆ ಬಳಸ್ಕೊಂಡು ಇವತ್ತು ತುಂಬ ರುಚಿಯಾಗಿ ಒಂದು ಸ್ನ್ಯಾಕ್ಸ್ ಮಾಡ್ತಾ ಇದ್ದೀನಿ. ಸಂಜೆ ಟೀ ಟೈಮ್ಗೆ ತುಂಬ ರುಚಿಯಾಗಿರುತ್ತೆ. ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ತುಂಬ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋಸ್ ಇಷ್ಟ ಆದರೆ ಲೈಕ್ ಮಾಡಿ, ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಈ ಮಿಕ್ಸರ್ ಮಾಡೋಕ್ಕೆ ತುಂಬ ಸುಲಭ, ಹಾಗೆ ತುಂಬ ಈಸಿ. ನೀವು ಒಂದ್ಸಲ ಟ್ರೈ ಮಾಡಿ. ಸೊ ಹೇಗೆ ಮಾಡೋದು ಅಂತ ನೋಡೋಣ. ಅವರೆಕಾಯಿ ಬಿಡಿಸ್ಕೊಂಡು ನೀರಲ್ಲಿ ನೆನೆಸಿ ಸಿಪ್ಪೆ ತೆಗೆದು ತೊಗೊಂಡಿದ್ದೀನಿ. ಸೊ ಅದು ನಿಮಗೆ ಎಷ್ಟು ಬೇಕೋ ನೋಡಿಕೊಂಡು ತೊಗೊಳ್ಳಿ. ನಾನಿಲ್ಲಿ ಅರ್ಧ kg ತೊಗೊಂಡಿದ್ದೀನಿ. ಚಿಲ್ಲಿ ಪೌಡರ್ 1 ಸ್ಪೂನು, ಸಾಲ್ಟ್ 1 ಸ್ಪೂನು, ಸ್ವಲ್ಪ ಬೆಳ್ಳುಳ್ಳಿ, 5 ಒಣಮೆಣಸು, ಹುರಿಗಡಲೆ, ಸ್ವಲ್ಪ ಒಣ ಕೊಬ್ಬರಿ, ಹಾಗೆ ಒಂದು ಬೌಲು ಕಡಲೆಬೀಜ ತೊಗೊಂಡಿದ್ದೀನಿ. ಕರಿಬೇವು, ಅವಲಕ್ಕಿ ಮತ್ತು ಕರಿಯೋದಕ್ಕೆ ಎಣ್ಣೆ. ಗಟ್ಟಿ ಅವಲಕ್ಕಿ ತೊಗೊಳ್ಳಿ, ಚೆನ್ನಾಗಿರುತ್ತೆ. ಸೊ ಎಣ್ಣೆ ಬಿಸಿ ಮಾಡೋಕ್ಕೆ ಇಟ್ಕೊಂಡಿದ್ದೆ. ಸೊ ನೋಡಿ ಬಿಸಿ ಆಗಿದೆ. ಸ್ವಲ್ಪನೇ ಹಿತ್ಕಿನ ಬೇಳೆ ಸೇರಿಸಿ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ. ಸ್ವಲ್ಪ ದೊಡ್ಡ ಉರಿಯಲ್ಲೇ ಬೇಯಿಸ್ಕೊಳ್ಳಿ. ಇದು ಎಣ್ಣೆಯಲ್ಲಿ ಹಾಕಿದ ತಕ್ಷಣ ಒಂದು ಸ್ವಲ್ಪ ನೊರೆ ಥರ ಬರುತ್ತೆ. ಸೊ ಆಗ ನಿಮಗೆ ಗೊತ್ತಾಗುತ್ತೆ ಇದು ಚೆನ್ನಾಗಿ ಫ್ರೈ ಆಗಿದೆ ಅಂತ ಹೇಳಿ. ಸೊ ಈ ಟೈಮಲ್ಲಿ ತೆಗೆದು ಸೈಡ್ಗೆ ಇಟ್ಕೊಳ್ಳಿ. ಎಲ್ಲನೂ ದೊಡ್ಡ ಉರಿ ಇಟ್ಕೊಂಡೇ ಮಾಡ್ಕೊಳ್ಳಿ. ಕಡಿಮೆ ಉರಿ ಇಟ್ಟರೆ ಸರಿಯಾಗಿ ಬೆಂದಿರಲ್ಲ. ಸೊ ಆಗ ಟೇಸ್ಟು ನಮಗೆ ಅಷ್ಟು ಚೆನ್ನಾಗಿ ಕೊಡಲ್ಲ. ನೋಡಿ, ಈಗ ಶೇಂಗಾ ಸೇರಿಸಿ ಅದನ್ನು ಅಷ್ಟೇ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಅವರೆಕಾಯಿ ಸೀಸನಲ್ಲಿ ಪ್ರತಿ ವರ್ಷ ಮಾಡ್ತೀವಿ ನಾವು ಈ ಥರ. ನನಗೆ ತುಂಬ ಇಷ್ಟ ಖಾರ ಐಟಮ್ ತಿನ್ನೋದಕ್ಕೆ. ಸೊ ಈಗ ಅವಲಕ್ಕಿ ಸೇರಿಸಿ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇದಕ್ಕೇನು ಜಾಸ್ತಿ ಐಟಮ್ಸು ಬೇಕಾಗಿಲ್ಲ, ಒಂದು 20 ನಿಮಿಷ ಸಾಕು, ರೆಡಿ ಆಗುತ್ತೆ. ಸೊ ಹಾಗೆ ತುಂಬ ರುಚಿಯಾಗೂ ಇರುತ್ತೆ. ನಮ್ಮ ದೊಡ್ಡಮ್ಮ ಈ ಥರ ಮಾಡ್ತಿದ್ರು. ಸೊ ನಾನು ಅದಕ್ಕೆ ಈ ಥರ ಮಾಡಿದರೆ ಚೆನ್ನಾಗಿರುತ್ತೆ ಅಂತ ನಾನು ಮಾಡ್ತಾಯಿದ್ದೀನಿ. ಸೊ ತುಂಬ ರುಚಿಯಾಗಿರುತ್ತೆ, ನಮಗೂ ತುಂಬ ಎಲ್ಲರಿಗೂ ಇಷ್ಟ ಆಗುತ್ತೆ. ಈಗ ಕರಿಬೇವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಎಣ್ಣೆಯಲ್ಲಿ. ಸೊ ಎಲ್ಲ ಸೈಡ್ಗೆ ತೊಗೊಂಡು ಎಲ್ಲ ರೆಡಿಯಾಗಿದೆ. ಈಗ ಅದಕ್ಕೆ ಒಂದು ಸ್ಮಾಲ್ ಒಗ್ಗರಣೆ ಕೊಡೋಣ. 2 ಸ್ಪೂನ್ ಆಯಿಲ್ ಸೇರಿಸಿದ್ದೀನಿ. ಬೆಳ್ಳುಳ್ಳಿ, ಒಣಮೆಣಸು, ಕಾಯಿ ಸೇರಿಸಿ ಸ್ವಲ್ಪ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಹುರಿಗಡಲೆ 1 ಬೌಲ್ ತೊಗೊಳ್ತಾ ಇದ್ದೀನಿ. ಸೊ ಅದನ್ನು ಸಹ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳಿ. ಸ್ವಲ್ಪ ಅದು ಗೋಲ್ಡನ್ ಕಲರ್ ಬರುತ್ತೆ. ಸೊ ಅಲ್ಲಿ ತನಕ ಫ್ರೈ ಮಾಡ್ಕೊಳ್ಳಿ. ಸೊ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸೋಣ. ಚಿಲ್ಲಿ ಪೌಡರ್ 1 ಸ್ಪೂನ್ ಸೇರಿಸ್ತಾ ಇದ್ದೀನಿ. ಅದನ್ನು ಸೇರಿಸಿ ಹಾಗೆ ಆಗಲೇ ತೊಗೊಂಡಿದ್ದೀವಲ್ಲ ಕರಿಬೇವು, ಅದನ್ನು ಸಹ ಸೇರಿಸಿ ಚೆನ್ನಾಗಿ ಒಂದು ರೌಂಡು ಮಿಕ್ಸ್ ಕೊಟ್ಟು 1/2 ಸ್ಪೂನು ಅರಿಶಿನ ಸೇರಿಸಿದೆ. ಸೊ ವಿಡಿಯೋ ಸ್ಕಿಪ್ ಆಗಿದೆ. ಈಗ ಹಿತ್ಕಿನ ಬೇಳೆ, ಅವಲಕ್ಕಿ, ಕಡಲೆ ಬೀಜ ಎಣ್ಣೆಯಲ್ಲಿ ಕರ್ಕೊಂಡಿದ್ವಲ್ಲ, ಸೊ ಅದನ್ನೆಲ್ಲ ಸೇರಿಸಿ ಚೆನ್ನಾಗಿ ಎಣ್ಣೆಯಲ್ಲಿ ಮಿಕ್ಸ್ ಕೊಡೋಣ. ಕುರುಮ್ ಹಿತ್ಕಿನ ಬೇಳೆ ಸ್ನ್ಯಾಕ್ಸ್ ರೆಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ವಿಡಿಯೋ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಪ್ಲೀಸ್ ನನ್ನ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.